ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಮಾರ್ಗಶಿರ ಮಾಸ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಡಿಸೆಂಬರ್ 12ನೇ ತಾರೀಕು ಕಾಳಭೈರವ ಅಷ್ಟಮಿ. ಕಾಳಭೈರವೇಶ್ವರನ ದರ್ಶನ ಮಾಡಿದರೆ ಖಂಡಿತ ಶುಭ ಫಲಗಳನ್ನು ಪಡಿಬೋದು. ಡಿಸೆಂಬರ್ 16ನೇ ತಾರೀಕು ಧನುರ್ ಸಂಕ್ರಮಣ ಅಂದರೆ ಧನುರ್ಮಾಸ ಪ್ರಾರಂಭ ಆಗುವಂಥದ್ದು. ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಈ ಡಿಸೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಕುರಿತು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಡಿಸೆಂಬರ್ 5ನೇ ತಾರೀಕು ಗುರುಬ್ರಹ್ಮ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 6ನೇ ತಾರೀಕು ಬುಧ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 29ನೇ ತಾರೀಕು ಬುಧ ಮತ್ತೊಮ್ಮೆ ವೃಶ್ಚಿಕ ರಾಶಿಯಿಂದ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 7ನೇ ತಾರೀಕು ಕುಜ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 16ನೇ ತಾರೀಕು ಸೂರ್ಯ ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ. ವೃಶ್ಚಿಕದಿಂದ ಧನುರಾಶಿಗೆ ಸೂರ್ಯನ ಪ್ರವೇಶ ಆಗುತ್ತೆ. ಧನುರ್ಮಾಸ ಕೂಡ ಪ್ರಾರಂಭ ಆಗುತ್ತೆ. ಡಿಸೆಂಬರ್ 20ನೇ ತಾರೀಕು ಶುಕ್ರ ವೃಶ್ಚಿಕ ರಾಶಿಯಿಂದ ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಡಿಸೆಂಬರ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ ಕಳೆದ 48 ದಿವಸಗಳ ತನಕ ಗುರು ದ್ವಿತೀಯ ಕುಟುಂಬ ಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದ ಗುರುಬಲ ಅನ್ನುವಂಥದ್ದಿತ್ತು. ಈ ಡಿಸೆಂಬರ್ 5ನೇ ತಾರೀಕಿನಿಂದ ಗುರು ಜನ್ಮರಾಶಿಗೆ ಪ್ರವೇಶ ಆಗ್ತಾನೆ. ಆರೋಗ್ಯದ ವಿಚಾರಗಳಲ್ಲಿ ಅಂತಹ ಏನು ಪರಿವರ್ತನೆಗಳು ಇರೋದಿಲ್ಲ, ಅಂದರೆ ಬಹಳ ಸಮಸ್ಯೆ ಅನ್ನುವಂಥದ್ದೇನಿಲ್ಲ. ಡಿಸೆಂಬರ್ 7ನೇ ತಾರೀಕಿನ ನಂತರ ಕುಜನ ದೃಷ್ಟಿ ಅನ್ನುವಂಥದ್ದು ಲಗ್ನದ ಮೇಲೆ ಬೀಳುತ್ತೆ ಮಿಥುನ ರಾಶಿಯವರಿಗೆ. ಸ್ವಲ್ಪ ಶರೀರದಲ್ಲಿ ಉಷ್ಣ ಪ್ರಕೋಪಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಡುವ ಆರೋಗ್ಯದ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಪಡುವಂಥದ್ದು, ಇದೆಲ್ಲ ಡಿಸೆಂಬರ್ 7ರಿಂದ ಸಣ್ಣ ಪುಟ್ಟ ಆರೋಗ್ಯದ ವಿಚಾರಗಳಿಗೆ ಕುಜನ ದೃಷ್ಟಿ ಅನ್ನುವಂಥದ್ದು ಲಗ್ನದ ಮೇಲೆ ಬೀಳೋದ್ರಿಂದ, ಅದು ಕೂಡ ಸಪ್ತಮ ಭಾವದಲ್ಲೇ ಕುಜ ಇರೋದ್ರಿಂದ ದಂಪತಿಗಳಿಬ್ಬರಿಗೂ ಕೂಡ ಅದು ಸಂಬಂಧಪಡುತ್ತೆ. ಆ ರೀತಿಯಲ್ಲಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಸುಬ್ರಹ್ಮಣ್ಯ ಅಥವಾ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಏಕೆಂದರೆ ಇದು ವರ್ಷದ ಅಂತ್ಯಭಾಗ. ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಪ್ರಾರಂಭಗಳು ಉಂಟಾಗುತ್ತೆ. ಸಪ್ತಮ ಮತ್ತು ಅಷ್ಟಮ ಕುಜದೋಷ ಇದೆಲ್ಲ ಕಳೆಯೋದಕ್ಕೆ 2-3 ತಿಂಗಳು ತೆಗೆದುಕೊಳ್ಳುತ್ತೆ. ಹಾಗಾಗಿ ಮಿಥುನ ರಾಶಿ ಅಥವಾ ಹೆಚ್ಚಿನ ಪ್ರಾಮುಖ್ಯತೆ ಇರುವಂಥದ್ದು ಮಿಥುನ ಲಗ್ನದವರು ಆರೋಗ್ಯದ ಬಗ್ಗೆ, ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು, ಆಹಾರ ಪದ್ಧತಿಗಳ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಇನ್ನು ದ್ವಿತೀಯ ಕುಟುಂಬ ಸ್ಥಾನಾಧಿಪತಿಯಾದಂತಹ ಚಂದ್ರ ದ್ವಿತೀಯ ಕುಟುಂಬ ಸ್ಥಾನದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳುವುದಿಲ್ಲ. ಕುಜನ ದೃಷ್ಟಿ ಅನ್ನುವಂಥದ್ದು ವಾಕ್ಸ್ಥಾನದ ಮೇಲೆ ಬೀಳುತ್ತೆ. ಡಿಸೆಂಬರ್ 7ರ ನಂತರದಲ್ಲಿ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ. ಏಕೆಂದರೆ ಜನ್ಮದಲ್ಲಿ ಗುರು ಇದ್ದಾಗ, ಮನೋಕಾರಕನ ಜೊತೆ ಗುರುವಿನ ಸಂಬಂಧ ಬಂದಾಗ ಮನಸ್ಸಿನಲ್ಲಿ ಇರೋದಕ್ಕಿಂತ ಜಾಸ್ತಿ ಹೇಳ್ಕೊಳ್ಳುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಅನವಶ್ಯಕ ವಾಕ್ಯಗಳು ನಿಷ್ಠೂರಗಳನ್ನು ಸೃಷ್ಟಿ ಮಾಡುತ್ತೆ. ಇದಕ್ಕೆ ಕುಜದೋಷ ಕೂಡ ಸ್ವಲ್ಪ ಕಾರಣ ಅಂತ ಹೇಳ್ಬೋದು. ಅದರಲ್ಲೂ ಕೌಟುಂಬಿಕ ಜೀವನದಲ್ಲಿರುವಂಥವರು, ಅಂದರೆ ದಾಂಪತ್ಯ, ಇಂತಹ ವಿಚಾರಗಳಲ್ಲಿ, ಹೊರಗಡೆ ವ್ಯಾವಹಾರಿಕ ಉದ್ಯೋಗ ಕ್ಷೇತ್ರ, ಇದಕ್ಕೆ ವಾಕ್ಸ್ಥಾನ ಅನ್ನೋದು ಅಷ್ಟೇನು ಸಂಬಂಧಪಡುವುದಿಲ್ಲ. ಸಪ್ತಮದಲ್ಲಿರುವಂತಹ ಕುಜ ವಾಕ್ಸ್ಥಾನವನ್ನು ನೋಡಿದರೆ ದಂಪತಿಗಳ ನಡುವೆ ವಾಗ್ವಾದಗಳನ್ನು ಮಾಡಿಕೊಳ್ಳದೆ ಇರೋದು ಉತ್ತಮ. ಇಲ್ಲದಿದ್ದರೆ ಅನವಶ್ಯಕ ಸಣ್ಣ ಪುಟ್ಟ ವಿಚಾರಗಳು ಕೂಡ ಮಾನಸಿಕ ನೆಮ್ಮದಿಗಳನ್ನು ಕೆಡಿಸುತ್ತೆ ಅಂತ ಹೇಳ್ಬೋದು. ಅನಿರೀಕ್ಷಿತ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ ಮಿಥುನ ರಾಶಿಯವರಿಗೆ. ಜನ್ಮಗುರು ಕೂಡ ಅದಕ್ಕೆ ಒಂದು ರೀತಿಯಲ್ಲಿ ಕಾರಣ ಆಗ್ತಾನೆ. ಜೊತೆಗೆ ಲಾಭಾಧಿಪತಿ ಷಷ್ಠಾಧಿಪತಿಯಾಗಿ ಕುಜ ಸಪ್ತಮದಲ್ಲಿದ್ದು ಧನಸ್ಥಾನವನ್ನು ನೋಡುವಂಥದ್ದು
ಸ್ವಲ್ಪ ಧನವ್ಯಯಗಳು ಜಾಸ್ತಿ ಇರುತ್ತೆ, ಅಥವಾ ವೃಥಾ ಪ್ರಯಾಣಗಳಿಂದ ಸ್ವಲ್ಪ ಧನವ್ಯಯ ಆಗ್ಬೋದು ಅಂತ ಕೂಡ ಹೇಳ್ಬೋದು. ಇದನ್ನು ಗಮನಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಈ ಒಂದು ಪರಿಸ್ಥಿತಿ ಇನ್ನೊಂದು 2-3 ತಿಂಗಳು ಇರುತ್ತೆ ಮಿಥುನ ರಾಶಿಯವರಿಗೆ. ಹೊಸ ವರ್ಷದ ಪ್ರಾರಂಭ ಕೂಡ ಇದಕ್ಕೆ ಸಂಬಂಧಪಡುವುದರಿಂದ ಈಗಿಂದ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತಗೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು 3ನೇ ಮನೆ ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನದಲ್ಲಿ ಕೇತುವಿನ ಸಂಚಾರ ಆಗ್ತಾ ಇರುತ್ತೆ. ಒಡಹುಟ್ಟುಗಳಲ್ಲಿ ಅಣ್ಣ ತಮ್ಮಂದರು ಇಂತಹ ವಿಚಾರಗಳಲ್ಲಿ ಸ್ವಲ್ಪ ಆರೋಗ್ಯದ ಏರುಪೇರುಗಳಿಗೆ ಕಾರಣಗಳು ಉಂಟಾಗುತ್ತೆ. ಭ್ರಾತೃಕಾರಕನಾದಂತಹ ಕುಜ ಮಿತ್ರಕ್ಷೇತ್ರದಲ್ಲಿದ್ದಾನೆ, ಅವನ ಮೇಲೆ ಗುರುದೃಷ್ಟಿ ಇರುತ್ತೆ. ಈ ಮಾಸದಲ್ಲಿ ಆ ವಿಚಾರವಾಗಿ ಹೆಚ್ಚೇನು ಸಮಸ್ಯೆಗಳು ಬರುವಂಥದ್ದಿರೋದಿಲ್ಲ. ಯಾವುದಾದ್ರೂ ಅನಿರೀಕ್ಷಿತ ಧನ ಸಹಾಯಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಖಂಡಿತ ಅನುಕೂಲ ಆಗುತ್ತೆ. ಗಣಪತಿಯ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. 3ರಲ್ಲಿ ಕೇತು ಪರಾಕ್ರಮದಲ್ಲಿದ್ದಾನೆ. ಕೇತುವಿಗೆ ಪ್ರಧಾನ ದೇವತೆ ಗಣಪತಿಯ ಆರಾಧನೆ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಇನ್ನು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಆಗುವಂಥದ್ದಿರುತ್ತೆ. ಮಾತೃಕ್ಷೇಮ, ಯಾವುದಾದ್ರೂ ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಿದ್ದರೆ ಖಂಡಿತ ಅದನ್ನು ಮುಂದುವರಿಸ್ಬೋದು, ಶುಭ ಆಗುತ್ತೆ. ಡಿಸೆಂಬರ್ 20ರ ನಂತರದಲ್ಲಿಯೂ ಕೂಡ ಆ ರೀತಿಯ ಯೋಗಗಳು ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಸರ್ಕಾರಕ್ಕೆ ಸಂಬಂಧಪಡುವಂತಹ ಯಾವುದಾದ್ರೂ ವ್ಯವಹಾರಗಳಿದ್ದರೂ ಕೂಡ ಡಿಸೆಂಬರ್ 16ರ ನಂತರ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಭೂಮಿ ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು, ಹೊಸ ಪ್ರಾಪರ್ಟಿ ಅಥವಾ ಮನೆ ಕಟ್ಟುವಂತಹ ವಿಚಾರಗಳು, ಇದೆಲ್ಲದೂ ಕೂಡ ಮಿಥುನ ರಾಶಿಯವರಿಗೆ ಖಂಡಿತ ಒಳಿತನ್ನು ಮಾಡುತ್ತೆ. ಏಕೆಂದರೆ ಆ ಸ್ಥಾನಾಧಿಪತಿ ಬುಧ ಷಷ್ಠದಲ್ಲಿದ್ದಾನೆ, ಬುಧಾದಿತ್ಯ ಯೋಗ ಅನ್ನುವಂಥದ್ದಿರುತ್ತೆ. ಸೊ ಈ ತಿಂಗಳ ಅಂತ್ಯ ಭಾಗದಲ್ಲಿ ರವಿ, ಬುಧ, ಶುಕ್ರ, ಕುಜ ಎಲ್ಲರೂ ಕೂಡ ಸಪ್ತಮದಲ್ಲಿ ಸೇರ್ತಾರೆ. ಅವರೆಲ್ಲರ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಇದು ಖಂಡಿತ ಮಿಥುನ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯಸ್ಥಾನಾಧಿಪತಿ ಶುಕ್ರ ತುಂಬ ಉತ್ತಮ ಸ್ಥಿತಿಯಲ್ಲಿದ್ದಾನೆ. ಮಕ್ಕಳ ವಿದ್ಯಾಭ್ಯಾಸ ಖಂಡಿತ ಶುಭ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಪಂಚಮ ಭಾವದ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಸ್ವಲ್ಪ ಆಲಸ್ಯಗಳನ್ನು ಕಡಿಮೆ ಮಾಡಿಕೊಂಡ್ರೆ ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ. ಮಿಥುನ ರಾಶಿಯವರ ಮಕ್ಕಳು ತುಂಬ ಹೈಯರ್ ಎಜುಕೇಷನ್ ಇಂತಹ ಸ್ಥಿತಿಯಲ್ಲಿದ್ದರೆ SSLC, PUC ಈ ಥರ ಓದ್ತಾ ಇರೋರು ಸ್ವಲ್ಪ ಆಲಸ್ಯಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಏಕೆಂದರೆ ಗುರುದೃಷ್ಟಿ ಬಿದ್ದಾಗ ಸುಖಾಪೇಕ್ಷೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಗಜಕೇಸರಿ ಯೋಗ ಅನ್ನುವಂಥದ್ದು ಜನ್ಮರಾಶಿಯಲ್ಲೇ ಉಂಟಾದಾಗ ಸುಖಾಪೇಕ್ಷೆಗಳನ್ನು ಸ್ವಲ್ಪ ಜಾಸ್ತಿ ಮಾಡ್ತಾನೆ, ಆಲಸ್ಯಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಕಡಿಮೆ ಮಾಡಿಕೊಂಡ್ರೆ ಮಕ್ಕಳ ವಿದ್ಯಾಭ್ಯಾಸ ಖಂಡಿತ ಶುಭ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಷಷ್ಠದಲ್ಲಿ ಬುಧಾದಿತ್ಯ ಯೋಗ ಡಿಸೆಂಬರ್ 16ರ ತನಕ ಇರುತ್ತೆ. ಖಂಡಿತ ನಿಪುಣ ಯೋಗ ಅಂತ ಕೂಡ ಹೇಳ್ತೇವೆ, ಶುಭ ಫಲಗಳನ್ನು ಕೊಡುತ್ತೆ. 3ರ ಅಧಿಪತಿಯಾದಂತಹ ಸೂರ್ಯ 6ನೇ ಮನೆಯಲ್ಲಿರುವಂಥದ್ದು, ಲಗ್ನಾಧಿಪತಿ ರಾಶ್ಯಾಧಿಪತಿಯನ್ನು ಒಡಗೂಡಿ ಕೂರುವಂಥದ್ದು ಉತ್ತಮ ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ. ವಿಷ್ಣುವಿನ ಆರಾಧನೆ, ಲಕ್ಷ್ಮೀ ನರಸಿಂಹನ ಆರಾಧನೆ, ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಓದುವಂಥದ್ದು, ತಿಂಗಳಲ್ಲಿ ಒಮ್ಮೆ ಆದರೂ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡುವಂಥದ್ದು ಖಂಡಿತ ಶುಭ. ಮಿಥುನ ರಾಶಿಯವರಿಗೆ ಇದೊಂದು 2-3 ತಿಂಗಳು ಸ್ವಲ್ಪ ಅವಶ್ಯಕವಾಗುತ್ತೆ. ಹೊಸ ವರ್ಷದ ಪ್ರಾರಂಭ ಇದನ್ನೆಲ್ಲ ರೂಢಿಸ್ಕೊಂಡ್ರೆ ತುಂಬ ಅನುಕೂಲಗಳನ್ನು ಮುಂದಿನ ದಿನಗಳಲ್ಲಿ ನೋಡ್ತೀರಾ. ಏಕೆಂದರೆ ಈ ಒಂದು ಗೈಡೆನ್ಸ್ ತುಂಬ ಅವಶ್ಯಕವಾಗುತ್ತೆ. ಮಿಥುನ ರಾಶಿಯವರಿಗೆ 7.5 ಇದೆಲ್ಲ ಪ್ರಾರಂಭ ಆಗೋದಕ್ಕೆ ಇನ್ನೂ 4-5 ವರ್ಷ ಇದೆ. ಆಲ್ಮೋಸ್ಟ್ ಇನ್ನೊಂದು 2-3 ವರ್ಷ ಗುರುಬಲ ತುಂಬ ಚೆನ್ನಾಗಿರುತ್ತೆ. ಅಂದರೆ ಶನಿ ಮತ್ತು ಗುರು ಇಬ್ಬರು ಕೂಡ ಒಳ್ಳೆ ಪೊಸಿಷನ್ನಲ್ಲಿದ್ದಾರೆ. ರಾಹು ಕೂಡ ತುಂಬ ಉತ್ತಮ ಸ್ಥಿತಿಯಲ್ಲಿದ್ದಾನೆ. ಇಂತಹ ಸಮಯಗಳಲ್ಲಿ ಗೋಚಾರದಲ್ಲಿ ಯಾವ ಮಾಸದಲ್ಲಿ ಗ್ರಹಗತಿಗಳು ಉತ್ತಮ ಸ್ಥಿತಿಯಲ್ಲಿರುತ್ತೆ ಆವಾಗ ಸ್ವಲ್ಪ ಪ್ರಯತ್ನಗಳನ್ನು ಜಾಸ್ತಿ ಮಾಡಿದರೆ ಮುಂದಿನ ದಿನಗಳಿಗೆ ಅದೊಂದು ಒಳ್ಳೆ ಫೌಂಡೇಶನನ್ನು ಖಂಡಿತ ಕೊಡುತ್ತೆ. ಮಾಂಗಲ್ಯ, ವಿವಾಹ, ದಾಂಪತ್ಯ ಸ್ಥಾನಾಧಿಪತಿ ಗುರು ಗಜಕೇಸರಿ ಯೋಗದಲ್ಲಿದ್ದಾನೆ. ಕುಜ ಮತ್ತು ಶುಕ್ರ ಇಬ್ಬರು ಕೂಡ ಸಪ್ತಮ ಭಾವದಲ್ಲೇ ಸೇರ್ತಾರೆ. ಇದನ್ನು ಭೃಗಂಗಾರಕ ದೋಷ ಅಂತ ಹೇಳ್ತೇವೆ. ದಂಪತಿಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು, ಸ್ತ್ರೀಯರಾದರೆ ಸ್ವಲ್ಪ ಗರ್ಭಕೋಶದ ಆರೋಗ್ಯದ ವಿಚಾರಗಳಿಗೆ ಇದು ಸಂಬಂಧಪಡುತ್ತೆ. ಇನ್ನು ವಿವಾಹದ ಅಂಚಿನಲ್ಲಿರುವಂಥವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಪ್ರಯತ್ನಗಳನ್ನು ಮಾಡಿದರೆ ಮಂಗಳ ಕಾರ್ಯಗಳಿಗೆ ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ಮೃತ್ಯು ಸ್ಥಾನಾಧಿಪತಿ ಶನಿ ಕರ್ಮದಲ್ಲಿದ್ದಾನೆ. ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ.
ಯಾವುದೇ ಪಾಪಗ್ರಹಗಳ ದೃಷ್ಟಿ ಮೃತ್ಯು ಸ್ಥಾನದ ಮೇಲಿರೋದಿಲ್ಲ. ಸೊ ಕಂಟಕಗಳು ಸ್ವಲ್ಪ ಕಡಿಮೆ ಇರುತ್ತೆ. ಸಣ್ಣ ಪುಟ್ಟ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಖಂಡಿತ ಶುಭ ಆಗುತ್ತೆ. ಭಾಗ್ಯಾಧಿಪತಿ ಶನಿ ಕರ್ಮದಲ್ಲಿದ್ದಾನೆ. ಪರಿಶ್ರಮ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ, ಪ್ರತಿಫಲ ಸ್ವಲ್ಪ ಕಡಿಮೆ ಇರುತ್ತೆ. ಜನ್ಮಗುರು ಅದನ್ನು ಅಷ್ಟಾಗಿ ಪ್ರತಿಫಲ ಕೊಡೋದಿಲ್ಲ. ಕರ್ಮದಲ್ಲಿರುವ ಶನಿ ಬೆವರಿಳಿಸದೆ ಫಲ ಕೊಡೋದಿಲ್ಲ ಅಂತ ಹೇಳ್ತಾರೆ. ಸೊ ಶನಿ ಮಹಾತ್ಮ ಕರ್ಮದಲ್ಲಿದ್ದಾನೆ. ಭಾಗ್ಯೋದಯಗಳಿಗೆ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಮಿಥುನ ರಾಶಿಯವರಿಗೆ ಉಂಟಾಗುತ್ತೆ. ಇನ್ನು ಕರ್ಮ ಉದ್ಯೋಗ ಕ್ಷೇತ್ರದಲ್ಲೇ ಶನಿ ಇದ್ದಾನೆ, ಅವನ ಮೇಲೆ ಕುಜನ ದೃಷ್ಟಿ ಕೂಡ ಬೀಳುತ್ತೆ. ಕರ್ಮಾಧಿಪತಿಯಾದಂತಹ ಗುರು ಕೂಡ ಜನ್ಮರಾಶಿಯಲ್ಲಿರ್ತಾನೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಅಥವಾ ವೃಥಾ ಪ್ರಯಾಣ ಇದೆಲ್ಲ ಜಾಸ್ತಿ ಇರುತ್ತೆ. ಬಟ್ ಮಿಥುನ ರಾಶಿಯವರಿಗೆ ಇದೆಲ್ಲ ಮುಂದಿನ ದಿನಗಳಲ್ಲಿ ಉದ್ಯೋಗದ ವ್ಯವಸ್ಥೆ ಖಂಡಿತ ಅನುಕೂಲದ ಸ್ಥಿತಿಗಳಿಗೆ ಬರುತ್ತೆ. 7.5 ಬರೋದಕ್ಕೆ ಇನ್ನೂ 5 ವರ್ಷ ಇದೆ. 5 ವರ್ಷದಲ್ಲಿ ಶನಿನೂ ಉತ್ತಮ ಸ್ಥಿತಿಯಲ್ಲಿದ್ದಾನೆ, ಗುರುನೂ ಕೂಡ ಉತ್ತಮ ಸ್ಥಿತಿಯಲ್ಲಿದ್ದಾನೆ. ಉಳಿದ ಗ್ರಹಗಳು ಕೂಡ ಬಹಳಷ್ಟು ಶುಭ ಫಲಗಳನ್ನು ಕೊಡುವ ಸ್ಥಿತಿಯಲ್ಲಿದ್ದಾರೆ. ಸೊ ಉದ್ಯೋಗ, ಒಂದು ಸ್ಥಿರತೆ, ಲಾಂಗ್ ಟರ್ಮಲ್ಲಿ ಒಂದು ಪ್ಲ್ಯಾನಿಂಗ್, ಇದೆಲ್ಲ ಮಿಥುನ ರಾಶಿಯವರು ಈಗಲೇ ಮಾಡಿಕೊಳ್ಬೇಕು. ಇದು ಖಂಡಿತ ಮುಂದಿನ 5 ವರ್ಷಗಳಿಗೆ ಒಂದು ಒಳ್ಳೆ ಫೌಂಡೇಶನ್ ಅಥವಾ ಗುರಿ ಮುಟ್ಟೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಗುರುವಿನ ಒಂದು ಅನುಗ್ರಹ ಉತ್ತಮ ಸ್ಥಿತಿಯಲ್ಲಿದೆ. ಸ್ವಲ್ಪ ಕುಜ ಮತ್ತು ಶನಿ ಸಂಬಂಧವಾಗಿ ಪಾಪಗ್ರಹಗಳ ಒಂದು ಕರ್ಮಸ್ಥಾನದ ಸಂಬಂಧ ಏನಿದೆ, ಹೆಚ್ಚು ಪ್ರಯತ್ನ ಜಾಸ್ತಿ ಇರುತ್ತೆ, ಪ್ರತಿಫಲ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಮಿಥುನ ರಾಶಿಯವರು ತಾಳ್ಮೆಯಿಂದ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ತುಂಬ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಏಕಾದಶ ಲಾಭಸ್ಥಾನಾಧಿಪತಿ ಕುಜ ಸಪ್ತಮದಲ್ಲಿದ್ದಾನೆ. ಖಂಡಿತ ಲಾಭಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಮಿಥುನ ರಾಶಿಯವರು ಪ್ರಯತ್ನ ಹೆಚ್ಚಿಸ್ಕೊಂಡ್ರೆ ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರಾ. ವ್ಯಯಾಧಿಪತಿ ಶುಕ್ರ ಷಷ್ಠ ಭಾವದಲ್ಲಿದ್ದಾನೆ. ಪುಣ್ಯದ ಕೆಲಸ ಅಂದರೆ ಗುರುಗಳ ದರ್ಶನ, ಗುರುಗಳ ಸೇವೆ, ಗಜಕೇಸರಿ ಯೋಗ. ಮಿಥುನ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಗುರು ಇದ್ದಾನೆ, ಕರ್ಮದಲ್ಲಿ ಶನಿ ಇದ್ದಾನೆ, ಭಾಗ್ಯದಲ್ಲಿ ರಾಹು ಇದ್ದಾನೆ. ಸಪ್ತಮದಲ್ಲಿ 3 ಗ್ರಹಗಳ ಸಂಚಾರ ಆಗುತ್ತೆ ಡಿಸೆಂಬರ್ 16ರ ನಂತರ. ಸೊ ಈ ಮಾಸಗಳಲ್ಲಿ ನೋಡೋದಾದರೆ ಮಿಥುನ ರಾಶಿಯವರಿಗೆ ಎಲ್ಲ ಗ್ರಹಗಳ ಚಲನೆ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ. ವೃಥಾ ಪ್ರಯಾಣಗಳು ಸ್ವಲ್ಪ ಉದ್ಯೋಗ ಕ್ಷೇತ್ರದಲ್ಲಿರುತ್ತೆ. ತಾಳ್ಮೆಯಿಂದ ಮುಂದುವರಿಯೋದು ಖಂಡಿತ ಶುಭ ಆಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.